ನಮಸ್ತೆ. ಇವತ್ತು ನಾನು ಹಬ್ಬದ ಪ್ರಯುಕ್ತ ದಮ್ ರೋಟ್ ಮಾಡ್ತಾ ಇದ್ದೀನಿ, ಅಂದ್ರೆ ಬೂಜ್ ಗುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋಲಿ ಪೋಸ್ಟ್ ಮಾಡ್ತೀನಿ. ಬಟ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ನನಗೆ ಇದು ಅಡುಗೆ ಮಾಡ್ತಾ ಒಂದು ಯೋಚನೆ ಬಂತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು. ಸೊ ತಿನ್ನೋದಕ್ಕಿಂತ ಹೆಚ್ಚು ಸಮಯ ಅಡುಗೆ ಪ್ರಿಪೇರ್ ಮಾಡಕ್ ಬೇಕಾಗತ್ತೆ, ಅದಕ್ಕಿಂತ ಹೆಚ್ಚು ಸಮಯ ಅದನ್ನ ಸಂಪಾದನೆ ಮಾಡ್ಕೊಂಡು ತರೋದಕ್ಕೆ ಬೇಕಾಗತ್ತೆ. ಸೊ ತರೋದಕ್ಕಿಂತನೂ ಹೆಚ್ಚು ಸಮಯ ಅದನ್ನ ಬೆಳೆಸೋದ್ರಲ್ಲಿ ಬೇಕಾಗತ್ತೆ ಅಲ್ವಾ. ಯಾವ್ದಾದ್ರು ಒಂದು ತರಕಾರಿನ ಬೆಳೆಯೋದ್ರೊಳಗೆ ಟೈಮ್ ಜಾಸ್ತಿ ಹಿಡಿಯತ್ತೆ. ಸೊ ಒಬ್ರು ಒಂದು ತುತ್ತು ತಿನ್ಬೇಕಂದ್ರೆ ಇಷ್ಟು ಜನರ ಪ್ರಯತ್ನ ಮತ್ತು ಅವರ ಒಂದು ಪರಿಶ್ರಮ, ಆಮೇಲೆ ಆ ಟೈಮ್ ಒಂದು ಕಾಲಾವಧಿ ಎಷ್ಟು ಮುಖ್ಯ ಆಗತ್ತೆ. ಸೊ ತಿನ್ನು ಪ್ರತಿಯೊಂದು ತುತ್ತನ್ನು ಕೂಡ ಆನಂದದಾಯಕವಾಗಿ ತಿನ್ನಿ, ಧನ್ಯವಾದ ಹೇಳ್ಕೊಂಡು ತಿನ್ನಿ. ಒಂದ್ ವೇಳೆ ಗೊತ್ತಿಲ್ಲದಿದ್ರೆ ಈ ಮಾತು ಹೇಳ್ತಾ ಇದೀನಿ, ನಂಗೊಂದು ಥಾಟ್ ಬಂತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದೆ. ಸೊ ನಾವು ಅದು ಒಂದು ಧನ್ಯವಾದ ಹೇಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ನಮ್ಮೊಳಗೆ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನಮ್ಮೊಳಗೆ ಇವಾಗಾದ್ರೆ ಪ್ರತಿಯೊಂದು ನಾವು ತಿನ್ನೋ ತಿಂಡಿಯಿಂದ, ಕುಡಿಯೋ ನೀರಿಂದನೇ ನಮ್ಮ ಎನರ್ಜಿ ಜಾಸ್ತಿ ಆಗೋದು. ಮತ್ತು ಬೆಳಗ್ಗೆ ತಕ್ಷಣ ಒಂದು ಕ್ಷಣ ಪ್ರಾಣಾಯಾಮ ಮಾಡಿದ್ರೆ ಆ ಗಾಳಿ ತಗೊಂಡು ನಾವು ಬಿಡೋದ್ರಿಂದ ಕೂಡ ನಮ್ಗೆ ಎನರ್ಜಿ ಪಾಸಿಟಿವ್ ಆಗಿ ಜಾಸ್ತಿ ಆಗುತ್ತೆ. ಸೊ ನನಗೆ ಅಡಿಗೆ ಮಾಡ್ತೀವೋ ಆಲೋಚನೆ ಬಂತು, ನಿಜ ಅಲ್ವಾ. ಸೊ ಕೆಲವರೆಲ್ಲ ಇಷ್ಟು ಈಸಿಯಾಗಿ ಅಡಿಗೆ ಚೆನ್ನಾಗಿರ್ಲಿಲ್ಲ ಅಥವಾ ಉಪ್ಪು ಜಾಸ್ತಿ ಇತ್ತು ಅಂತ ಹೇಳ್ತಾರೆ, ಆದ್ರೆ ಇಷ್ಟು ಜನರ ಪರಿಶ್ರಮ ಕೂಡ ಇರುತ್ತೆ. ಹಾಗಾಗಿ ಭಗವಂತನಿಗೆ, ಇದೆಲ್ಲರ ಜೊತೆಗೆ ಭಗವಂತನಿಗೆ ಕೂಡ ಒಂದು ಧನ್ಯವಾದ ಹೇಳ್ಕೊಂಡು ತಿಂದ್ರೆ ಅದಕ್ಕೆ ಎನರ್ಜಿ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ಸಕಾರಾತ್ಮಕ ಆಲೋಚನೆಗಳು ಕೂಡ ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಏನಂತೀರಾ? ಥ್ಯಾಂಕ್ ಯು.